ನಮಸ್ಕಾರ, ನಿಮ್ ಜೊತೆ ಇದೆ PNS ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಯಾವುದೇ ಒಂದು ವಿಷಯದಲ್ಲಿ ನಿರ್ಧಾರ, ಪರಿಹಾರ, ಕಲಿಕೆ, ತಿಳುವಳಿಕೆ ಸಿಗ್ಬೇಕಾದ್ರೆ ಆ ವಿಷಯದ ಬಗ್ಗೆ ಒಂದು ಒಳ್ಳೆ ಚರ್ಚೆ ಆಗ್ಬೇಕು. ಒಂದು ಒಳ್ಳೆ ಚರ್ಚೆ ಯಾವಾಗ ಆಗುತ್ತೆ ಅಂದ್ರೆ ಅರ್ಥಪೂರ್ಣ, ಜನ ಕೇಂದ್ರಿತ ಪ್ರಶ್ನೆ ಕೇಳಿದಾಗ. ಇವತ್ತಿನ ಚರ್ಚೆಯ ವಿಷಯ ಬೆಲೆಯ ಬರೆ. ಏನಕ್ಕಪ್ಪ ಅಂದ್ರೆ ಯಾವ ಒಂದೇ ಒಂದು ವಿಭಾಗದಲ್ಲಿ ಬೆಲೆ ಇಳಿಕೆ ಆಗಿದೆ, ಜೀವನ ಒಂದು ರೀತಿ ರಿಲೀಫ್ ಆಗಿದೆ ಅಂತ ನಾವು ಹೇಳೋ ಹಾಗೆ ಇಲ್ಲ. ಪೆಟ್ರೋಲ್ ಇಂದ ಹಿಡಿದು ಬೇಳೆಯಿಂದ ಹಿಡಿದು ತರಕಾರಿ, ಹಣ್ಣು, ಅಲ್ಲಿಂದ ಹಿಡಿದು ಸಕ್ಕರೆವರೆಗೂ ಎಲ್ಲಾದ್ರಲ್ಲೂ ಬೆಲೆ ಏರಿಕೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಹೊಣೆನಾ, ಸನ್ನಿವೇಶ ಹೊಣೆನಾ ಅಂತ ನಾವು ಪ್ರಶ್ನೆ ಮಾಡ್ತಾ ಹೋಗ್ಬೋದು. ಆದ್ರೆ ನಿಜವಾಗ್ಲೂ ಒಬ್ಬ ಸಾರ್ವಜನಿಕ, ಒಬ್ಬ ಸಾಮಾನ್ಯನ ಜೀವನದ ಮೇಲೆ ಈ ಬೆಲೆ ಏರಿಕೆಯ ಒಂದು ಪ್ರಭಾವ ಯಾವ ರೀತಿ ಇದೆ ಅಂತ ನಾವು ಪರಿಗಣಿಸ್ಬೇಕು. ಅದನ್ನ ಒಂದು ರೀತಿ ವಿಶ್ಲೇಷಣಾತ್ಮಕವಾಗಿ ತಿಳ್ಕೋಬೇಕು. ಅದಾದ ನಂತರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದೆಯಾ ಅಂತ ಪ್ರಶ್ನೆನೂ ಮಾಡಬೇಕು. ಈಗ ಸಾಲು ಹಬ್ಬಗಳು ಬರ್ತಿದೆ. ಎಲ್ಲಾ ಜಾತಿ ಧರ್ಮದವ್ರಿಗೂ ಹಬ್ಬಗಳಿದೆ. ಹಂಗಾಗಿ ಇದು ಇವ್ರಿಗೆ, ಇದು ಅವ್ರಿಗೆ ಅಂತಲ್ಲ, ಎಲ್ರಿಗೂ ಅನ್ವಯಿಸುವಂಥದ್ದು. ಈ ಬಾರಿ ಬಹುಶಃ ಹಬ್ಬಗಳಲ್ಲಿ ವೈಭವ ಮತ್ತೆ ವಿಜೃಂಭಣೆ ಸ್ವಲ್ಪ ಕಡಿಮೆ ಆಗ್ಬೋದಾ? ಸ್ವಲ್ಪ ಸ್ವೀಟ್ ತಿನ್ನುವಂಥ ಅಭ್ಯಾಸ ಇರುವಂಥವ್ರಿಗೆ ಅಥವಾ ಸಂಭ್ರಮದ ಒಂದು ಭಾಗವಾಗಿರುವಂಥ ಸಿಹಿ ತಿಂಡಿ ಈ ಬಾರಿ ಕಹಿ ಆಗ್ಬೋದಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಇದೇ ರೀತಿ ನಾನಾ ಪ್ರಶ್ನೆಗಳಿದೆ. ಈ ಒಂದು ವಿಷಯದ ವಿಸ್ತಾರವನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ನಾನಾ ರೀತಿಯ ಬೆಲೆ ಏರಿಕೆ ಬರೆಯನ್ನ ಎದುರಿಸ್ತಿರುವಂತಹ ಜನರ ಜೀವನ ಸಂಭಾಳಿಸುವಲ್ಲಿ ಸರ್ಕಾರದ ಪಾತ್ರ ಏನು? ಸರ್ಕಾರ ತನ್ನ ಅಧೀನದಲ್ಲಿ ಒಂದಷ್ಟು ರಕ್ಷಣೆಯ ಮೂಲಕ ಇಟ್ಕೋಬಹುದಾದಂತಹ ಊಟದ ಪದಾರ್ಥಗಳಿದ್ವು. ಅದು ಇಟ್ಕೊಂಡು ಈ ಬಾರಿ ರಿಲೀಸ್ ಮಾಡಿದ್ರೆ ಬೆಲೆ ಡಿಮ್ಯಾಂಡು ಸಪ್ಲೈ ಅನ್ನೋ ಒಂದು ಅನುಪಾತ ಏನಿತ್ತು, ಇದರಲ್ಲಿ ಒಂದು ತಕ್ಕ ಪ್ರಮಾಣದ ಸಮಾನತೆಯನ್ನ ತಂದು ಬೆಲೆಯನ್ನ ಕಡಿಮೆ ಮಾಡ್ಬೋದಾಗಿತ್ತಾ? ಒಂದು ಅನಿವಾರ್ಯ ಕಾರಣಗಳಿಂದ ಬೆಲೆ ಏರಿಕೆ ಅನ್ನೋದಾದ್ರೆ ಜನರಿಗೆ ಸರ್ಕಾರ ಪರಿಹಾರವಾಗಿ ಯಾವ ರೀತಿಯ ವಿನಾಯಿತಿ ನೀಡಬಹುದು? ಖಂಡಿತ ನೀಡಬಹುದು. ಕೇಂದ್ರನೂ ನೀಡಬಹುದು, ರಾಜ್ಯನೂ ನೀಡಬಹುದು. ನೀಡತ್ತಾ ಅನ್ನೋದನ್ನ ಈ ಚರ್ಚೆ ಅವಧಿಯಲ್ಲಿ ನಿಮ್ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ಇನ್ನು ಹಣ್ಣು, ತರಕಾರಿ, ಅಡಿಗೆ ಎಣ್ಣೆ ಮತ್ತು ಬೇಳೆಯ ಬೆಲೆ ಏರಿಕೆ ಕಾರಣ ಒಂದಾದ್ರೆ, ಸಕ್ಕರೆಯ ಬೆಲೆ ಏರಿಕೆಗೆ ಕಾರಣವೇ ಸರ್ಕಾರದ E20 ಎಥನಾಲ್ ಯೋಜನೆ ಎಂಬ ಆರೋಪ ಇದೆ. ಸರಿ ಇದೆಯಾ? ಇದು ಅಂಕಿಅಂಶ ಏನ್ ಹೇಳುತ್ತೆ ಗೊತ್ತಾ? ಚರ್ಚೆ ಅವಧಿಯಲ್ಲಿ ಹೇಳ್ತೀನಿ. ಹೆಚ್ಚಿನ ಲಾಭಕ್ಕಾಗಿ ವ್ಯಾಪಾರಿಗಳು ಕೃತಕ ಅಭಾವ ಸೃಷ್ಟಿಸಿದ್ದಾರೆ ಎಂಬ ಸಾರ್ವಜನಿಕರ ಅನುಮಾನ ದೂರ ಮಾಡೋದಕ್ಕೆ ಸರ್ಕಾರ ಏನ್ ಮಾಡ್ಬೇಕು? ಇದು ಪ್ರತಿ ಬಾರಿ ಆಗುವಂಥದ್ದೇ ಅಲ್ವಾ? ಯಾವುದೇ ಒಂದು ಸಂದರ್ಭದಲ್ಲಿ ಡಿಮ್ಯಾಂಡ್ ಇದೆ ಅಂತ ಗೊತ್ತಾದ್ರೆ ಆ ಡಿಮ್ಯಾಂಡ್ ನ ಹೆಚ್ಚಿಸೋದು, ಆವಾಗ ಒಂದು ಕೃತಕ ಅಭಾವ ಅಥವಾ ಕೊರತೆಯನ್ನ ಜನರ ಮನಸ್ಸಲ್ಲಿ ಒಂದು ಅಭಿಪ್ರಾಯವಾಗಿ, ಒಂದು ಅನಿಸಿಕೆಯಾಗಿ ನೆಟ್ಟು ಬಿಡೋದು. ಅದಾದ್ಮೇಲೆ ಯಾರಿಗೆ, ಜನರಿಗೆ ಅದು ಅವಶ್ಯಕತೆ ಇದ್ದೇ ಇರುತ್ತೆ, ಅನಿವಾರ್ಯವಾಗಿ ಅವರು ಅದಕ್ಕೆ ಹೆಚ್ಚಿನ ಬೆಲೆಯನ್ನ ಪಾವತಿಸೋದಕ್ಕೆ ರೆಡಿ ಆಗ್ಬಿಡ್ತಾರೆ. ಅಲ್ಲಿ ಈ ವ್ಯಾಪಾರಿಗಳು ತಮ್ಮ ಒಂದು ಲಾಭದ ದಾಹ ಏನಿರುತ್ತೆ ಅದನ್ನ ಅವರು ನೀಗಿಸ್ಕೋತಾರೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲೇ ಬೆಳೀತಿದೆ ಈ ಚರ್ಚೆ ಒಂದು ಅರ್ಥವನ್ನ ಎಲ್ಲಿ ಪಡಿತದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ರೀತಿಯ ಖರೀದಿ ಮಾಡೋದಕ್ಕೂ ಮುಂದಾಗ್ತೀವಿ. ಸಾಲಾಗಿ ಹಬ್ಬಗಳು ಬರ್ತಿದೆ. ಒಂದು ರೀತಿಯ ನಿಯಂತ್ರಣ ಸರ್ಕಾರದ ಕಡೆಯಿಂದ ಆಗ್ಲೇಬೇಕಲ್ವಾ? ಹೌದು. ಆದ್ರೆ ಜನ ಕೂಡ ಇವತ್ತು ಸರ್ಕಾರ ಹೇಳ್ತಿರುವಂತ ಕಾರಣಗಳನ್ನ ಒಪ್ಪುವಂತ ಮನಸ್ಥಿತಿ ಬೆಳೆಸ್ಕೊಂಡಿದ್ದಾರಾ? ಕೇಳೋಣ ಬನ್ನಿ. ಇವತ್ತು ಈ ಚರ್ಚೆಯಲ್ಲಿ ನನ್ನ ಜೊತೆ ಇದ್ದಾರೆ ಬಿಜೆಪಿಯ ವಕ್ತಾರರು ಮೋಹನ್ ವಿಶ್ವ. ನಮಸ್ಕಾರ ಮೋಹನ್. ಇನ್ನ ಕಾಂಗ್ರೆಸ್ ಇಂದ ಕಶ್ಯಪ್ ನಂದನ್ ಅವರಿದ್ದಾರೆ. ನಮಸ್ಕಾರ ನಿಮ್ಗೂ ಕೂಡ. ಆಶಾ ರಾಜೇಶ್ ಅವರಿದ್ದಾರೆ ನನ್ನ ಜೊತೆ. ಇವತ್ತು ನಾನು ಆಶಾ ರಾಜೇಶ್ ಅವರು ಒಂದೇ ಟೀಮ್. ನಮಗೆ ಯಾವ ರಾಜಕೀಯನೂ ಬೇಡ, ನಮ್ ಜೀವನ ಹೆಂಗ್ ನಡೆಯುತ್ತೆ ಅನ್ನೋದಷ್ಟೇ ಬೇಕಾಗಿರೋದು. ಏನ್ ಮೇಡಮ್? ಡೆಫಿನೆಟ್ಲಿ. ಆಲ್ಸೋ ನಾನು ಸ್ವಾಗತಿಸ್ತೀನಿ ಕೇಶವ್ ಅವ್ರನ್ನ, ಆರ್ಥಿಕ ತಜ್ಞರು. ಅವರು ಹೊರಗಿಂದ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ ಕೇಶವ್ ಅವರೇ. ನಿಮಗೆ ನನ್ನ ಧ್ವನಿ ಕೇಳ್ತಿದ್ರೆ ಇನ್ ಅ ಫ್ಯೂ ಮಿನಿಟ್ಸ್ ಐ ವಿಲ್ ಬಿ ವಿತ್ ಯು. ಮೇಡಮ್ ನಿಮ್ಮಿಂದಾನೇ ಶುರು ಮಾಡೋಣ. ಮೇಡಮ್, ಶ್ರೀ ಸಾಮಾನ್ಯನ ಪ್ರತಿನಿಧಿ ನೀವಿವತ್ತು. ಹೆಂಗೆ ಅಫೆಕ್ಟ್ ಆಗಿದೆ ಮೇಡಮ್ ನಿಮ್ ಜೀವನ ಓವರ್ ದ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಅಂತ ಹೇಳಿ? ಎಲ್ಲಾ ರೀತಿಯ ಬೆಲೆ ಏರಿಕೆನ ನಾವು ಅನುಭವಿಸ್ತಾ ಇದೀವಿ, ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಜೀವನ, ನಿಮ್ಮ ಕಿಚನ್ ಬಜೆಟ್, ನಿಮ್ಮ ಶಾಪಿಂಗ್ ಲಿಸ್ಟ್, ನಿಮ್ಮ ಶಾಪಿಂಗ್ ಬಿಲ್ ಯಾವ ರೀತಿ ಅಫೆಕ್ಟ್ ಆಗಿದೆ ಪ್ಲೀಸ್? ಡೆಫಿನೆಟ್ಲಿ ತುಂಬಾ ಎಫೆಕ್ಟ್ ಆಗಿದೆ. ಕಿಚನ್ ಬಿಲ್ಲೇ ಜಾಸ್ತಿ ಆಗಿದೆ. ಅದರಿಂದ ನೀವು ಶಾಪಿಂಗ್ ಬಿಲ್ ಅನ್ನೋದು ಯೋಚನೆನೇ ಮಾಡೋಕ್ಕಾಗಲ್ಲ. ಇವಾಗ ಏನಿದ್ರು ನೆಸೆಸಿಟಿದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತಾ ಇದೆ ಅಷ್ಟೇ. ಬಿಕಾಸ್ ಅಷ್ಟು ಬೆಲೆ ಏರಿಕೆ ಇರುವಾಗ ಶಾಪಿಂಗ್ ಅನ್ನೋದು ಬೇರೆ ಇಲ್ಲಿ ನಾವು ನಿಮ್ಮ ಲೇಡೀಸ್ ಶಾಪಿಂಗ್ ಬಗ್ಗೆ ಮಾತಾಡಲ್ಲ ಮೇಡಮ್. ನಮ್ದು ಮಾಮೂಲಿ ಹಣ್ಣು ತರಕಾರಿ ಇದ್ರ ಶಾಪಿಂಗೇ ನಮಗ್ ಶಾಪಿಂಗ್. ನಿಮ್ ತರ ಶಾಪಿಂಗ್ ಅಲ್ಲ ಮೇಡಮ್, ಜಸ್ಟ್ ನಾರ್ಮಲ್ ಬೇಸಿಕ್ ನೆಸೆಸಿಟಿ ಆ ಶಾಪಿಂಗೇ ನಾನು ಮಾತಾಡ.
ಅದು ತುಂಬಾನೇ ಬೆಲೆ ಏರಿಕೆ ಆಗಿದೆ. ನೀವು ಹೇಳ್ದಂಗೆ ನನ್ಗನ್ಸೋದು ಸಿಚುವೇಶನ್ ಇಂದ ಹಿಂಗಾಗಿದೆ ಅಂತ ನನ್ಗನ್ಸ್ತಾ ಇದೆ. ಏನ್ ಸಿಚುವೇಶನ್ ನೋಡಿ, ನೀವು ಯು ಆರ್ ಅ ಕಾಮನ್ ಪರ್ಸನ್ ರೈಟ್. ನಿಮ್ಮ ಅಭಿಪ್ರಾಯದಲ್ಲಿ ಒಂದು ಸಿಚುವೇಶನ್ ಇದೆ, ಆ ಸಿಚುವೇಶನ್ ಈ ಬೆಲೆ ಏರಿಕೆಗೆ ಕಾರಣ ಅಂತ ನೀವೇ ಹೇಳ್ತಿದ್ದೀರಿ. ಏನದು ಸಿಚುವೇಶನ್? ಇವಾಗ ನನ್ನ ಪಕ್ಕದಲ್ಲಿ ಇಬ್ಬರು ಇದ್ದಾರೆ, BJP ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ನಾನು ಯಾರಿಗೂ ಬ್ಲೇಮ್ ಅಂತ ಮಾಡ್ತಾ ಇಲ್ಲ. ಐ ಫೀಲ್ ದ ಸಿಚುವೇಶನ್. ಈ ವಾರಿಂದ, ಅಮೆರಿಕ ಇರಾನ್ ಇಸ್ರೇಲ್ ವಾರಿಂದ ಈ ಬೆಲೆ ಏರಿಕೆ ಆಗಿದೆ. ನಮ್ಮ ಇಂಡಿಯಾ ಒಬ್ಬರಿಗೆ ಇಲ್ಲ, ಎಲ್ಲರಿಗೂ ಎಫೆಕ್ಟ್ ಆಗಿದೆ ಅಂತ ನನ್ಗನ್ನಿಸ್ತಾ ಇದೆ. ರೈಟ್. ನಾನು ಕಶ್ಯಪ್ ನಂದನ್ ಅವ್ರು ಕೇಳೋಣ. ಈಗ ನಿಮ್ಮ ಪಕ್ಷದವರು ನೀವೇ ನೋಡಿರೋ ಹಾಗೆ ಬೆಳಿಗ್ಗೆಯಿಂದಲೂ ನಿನ್ನೆಯಿಂದಲೂ ಜೈರಾಮ್ ರಮೇಶ್ ಅವ್ರನ್ನ ಸೇರ್ಕೊಂಡಂಗೆ ಎಲ್ಲರೂ ಹೇಳ್ತಿದ್ದಾರೆ, ಸರ್ಕಾರ ತಾನು ಬೆಳೀತಿದ್ದಂಥ ಅಥವಾ ರೈತರು ಬೆಳೀತಿದ್ದಂಥ ಶುಗರ್ ಕೇನ್ ಔಟ್ಪುಟ್ ಏನಿತ್ತು ಇದರಲ್ಲಿ ದೊಡ್ಡ ಪ್ರಮಾಣವನ್ನ ತಮ್ಮ E20 ಯೋಜನೆಗೆ ಡೈವರ್ಟ್ ಮಾಡಿಬಿಟ್ರು. ಅವಾಗ ಏನಾಯ್ತು, ಸಕ್ಕರೆಯ ಒಂದು ಈಲ್ಡ್ ಓವರ್ ಆಲ್ ಕಡಿಮೆನೂ ಆಯ್ತು, ಜನರಿಗೆ ತಲುಪ್ತಿರುವಂತ ಸಕ್ಕರೆ ಕಮ್ಮಿ ಆಯ್ತು, ಡಿಸ್ಟಿಲರಿಗೆ ಜಾಸ್ತಿ ಹೋಯ್ತು. ಇದು ಸರಿ ಇದೆಯಾ? ನೀವೇನಾದ್ರೂ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಬಂದ್ರ? ನೋಡಿ, ಇವಾಗ ಬರಬೇಕಾದ್ರೆ ನಾನು ನಿರಾಣಿ ಶುಗರ್ಸ್ ಫ್ಯಾಕ್ಟ್ರಿಲಿ ನನ್ನ ಆತ್ಮೀಯ ಕ್ಲೋಸ್ ಫ್ರೆಂಡ್ ಕೆಲಸ ಮಾಡ್ತಾರೆ. ಐ ಆಸ್ ದ ಸೇಮ್ ಕ್ವಶನ್ ಟು ಬಿ ಡಬಲ್ ಚೆಕ್. ದುಡ್ಡು ಅವರಿಗೆ ಜಾಸ್ತಿ ಬರ್ತಾ ಇದೆ, ಮಲಾಸ್ನ ಡೈವರ್ಟ್ ಮಾಡ್ತಿರೋದು ಡಿಸ್ಟಲರಿಗೆ, ಶುಗರ್ ಕನ್ಸಂಪ್ಷನ್ಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಶುಗರ್ ಕೇನ್ ಈಲ್ಡ್ನ ಅವರು E20ಗೆ ಡೈವರ್ಟ್ ಮಾಡಿಬಿಟ್ಟು ಅದರಲ್ಲಿ ಜಾಸ್ತಿ ದುಡ್ಡು ತಗೋತಾ ಇದ್ದಾರೆ. ಅದರಿಂದ ಏನಾಗ್ತಿದೆ, E20ಗೆ ಸಪ್ಲೈ ಆಗ್ತಿದೆ. ನೆಕ್ಸ್ಟ್ ಏನಾಗ್ತಿದೆ, ಡೀಸೆಲ್ ಪೆಟ್ರೋಲ್ಗೆ ಹೋಗ್ತಾ ಇದೆ. ಪೆಟ್ರೋಲಿನ ಬೆಲೆ ಕಮ್ಮಿ ಆಗಿದೆಯಾ ನಿಖಿಲ್ ಅವರೇ? ಆಗಿಲ್ಲ. ಇದು ಇರಾನ್ ವಾರ್ ಟೈಮಲ್ಲಿ ಬ್ಯಾರಲ್ಲು 120, 119, 120 ಇತ್ತು. ಎಷ್ಟು ಮಾಡಿದ್ರು? ಡ್ಯೂ ಟು ವಾರ್ ಕ್ರೈಸಿಸ್ ಇನ್ಕ್ರೀಸ್ ಮಾಡಿದ್ರು. ಇವತ್ತು 110 ಇದೆ. ಇದೇ E20 ಇಟ್ಕೊಂಡು ಇವರು ಪೆಟ್ರೋಲ್ಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಕಮ್ಮಿ ಮಾಡ್ಬೇಕು ತಾನೆ? ಇಲ್ಲ ರೈತರು ಕೊಡಬೇಕು ಬೆನಿಫಿಟ್ನ. ರೈತರು ಕೊಡ್ತಿದ್ದಾರಾ? ಅದೇ 2500, 600, 700, 800 ಮುಗ್ದೋಯ್ತು ಪ್ರತಿ ಟನ್ ಕಬ್ಬಿಗೆ. ಇಲ್ಲ ಆ ಬೆನಿಫಿಟ್ನ ಕಾಮನ್ ಮ್ಯಾನ್ ಕೊಡ್ತೀಯಾರಾ? ಬೈ ರೆಡ್ಯೂಸಿಂಗ್ ದ ಪ್ರೈಸ್ ಆಫ್ ಪೆಟ್ರೋಲ್ ಡೀಸೆಲ್ ಮಾಡ್ತೀಯಾರಾ? ಅದೇ ರೇಟ್ ಇದೆ, 110 ರೂಪಾಯಿ ಇದೆ. ಇವತ್ತೇನಾಗಿದೆ, ಲೇಟೆಸ್ಟ್ ಪ್ಲ್ಯಾಂಡ್ ಆಗಿರೋದು ಶುಗರ್ ಪ್ರೈಸ್. ಆಬ್ವಿಯಸ್ಲಿ ಇವರು ಕನ್ಸಂಪ್ಷನ್ನ ಶುಗರ್ ಕೇನ್ನ ಶುಗರ್ಗೆ ಉಪಯೋಗಿಸೋ ಬದಲು E20 ಹೋಗಿದೆ. E20ಲಿ ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಜಾಸ್ತಿ, ಡಿಸ್ಲರಿಯಲ್ಲಿ ಅವ್ರಿಗೆ ಮಲಾಸಲ್ಲಿ ದುಡ್ಡು ಜಾಸ್ತಿ ಸಿಗ್ತಾ ಇದೆ. ಗೌರ್ಮೆಂಟ್ ಕ್ಯಾಪ್ ಮಾಡ್ಬೇಕು ಅದನ್ನ. ಇಲ್ಲ ನೀವು ಇದನ್ನ ನಿಲ್ಲಿಸಿ ಅಂತ. ಇಲ್ಲ ಪೆಟ್ರೋಲ್ ಡೀಸೆಲ್ನ ಕಮ್ಮಿ ಮಾಡಲಿ. E20 ಪೆಟ್ರೋಲ್ 50 ರೂಪಾಯಿ, ನಾರ್ಮಲ್ ಪೆಟ್ರೋಲ್ 90 ರೂಪಾಯಿ ಅಂತ ಬೋರ್ಡ್ ಹಾಕ್ಬಿಟ್ಟು ಸೇಲ್ ಮಾಡಲಿ. ಮಾಡಲ್ಲ. ಯಾಕಂದರೆ ಇವರು 2014ರಿಂದ ರಕ್ತವನ್ನು ಹೀರ್ಕೊಂಡೇ ಬಂದಿದ್ದಾರೆ. ಇದು ಅಷ್ಟು ಅಂಕಿ ಅಂಶಗಳಿತ್ತು, ಜಸ್ಟ್ ಗಮನ ಕೊಡ್ಬೇಕು ದಯವಿಟ್ಟು. ಶುಗರ್ ಅನ್ನೋದನ್ನ ಎಥನಾಲ್ಗೋಸ್ಕರ ಡೈವರ್ಟ್ ಮಾಡಿದಂಥ ಪ್ರಮಾಣ 2022-23 ನಲ್ಲಿ 12% ಆಫ್ ದ ಟೋಟಲ್ ಔಟ್ಪುಟ್. 100 kg ಬೆಳೆದ್ರೆ 12 kg ಎಥನಾಲ್ ಕೊಟ್ಬಿಟ್ರು ಸರ್ಕಾರ 2022-23.